ವಿಜಯ್ ಭವ ವಿಕಿತ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ನಮ್ಮ ಜೊತೆ ವಿಕಿತ್ ಅವರಿದ್ದಾರೆ. ಸೊ ಹಲವಾರು ವಿಷಯಗಳನ್ನು ಕೂಡ ಪಡ್ಕೊಂಡಿದ್ದೇವೆ, ಇನ್ನಷ್ಟು ವಿಷಯಗಳನ್ನ ಪಡ್ಕೊಳ್ಳೋಣ. ಸೊ ಅದೇ ರೀತಿ ಈಗ ಹಾಂಗ್ಕಾಂಗ್ ವಿಷಯಗಳನ್ನು, ಹಾಂಗ್ಕಾಂಗ್ ಕಾಂಪಿಟೇಷನ್ ಬಗ್ಗೆ ಕೂಡ ಮಾತಾಡ್ತಿದ್ವಿ. ಸೊ ಇವಾಗ ನೀವು ಹಾಂಗ್ಕಾಂಗ್ಗೆ ಹೋಗ್ತಾ ಇರುವಂತ ಕಾಂಪಿಟೇಟರ್ಸ್ ಅಲ್ಲಿ ಬೇರೆ ಬೇರೆ ದೇಶಗಳಿಂದ ಕೂಡ ಬರ್ತಾರೆ ಅಂತ ಹೇಳಿದ್ರಿ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಯಾರೊಂದು ನಿಮಗೆ ಟಫೆಸ್ಟ್ ಕಾಂಪಿಟೇಟರ್ ಆಗಿರ್ಬೋದು, ಯಾವ ದೇಶದಿಂದ ಬರುವಂತವರಾಗಿರ್ಬೋದು? ಚೈನಾದವರು ದೇ ಆರ್ ವೆಲ್ ಟ್ರೈನ್ ಬಿಕಾಸ್ ಅವರೊಂದು ರಿಲಿಜನ್ ಅಂತ ಮಾರ್ಷಲ್ ಆರ್ಟ್ಸ್ ರಿಲಿಜನ್ ಅಂತ ತಗೊಂಡಿದ್ದಾರೆ. ಸೊ ಚೈನಾ ಅಂದ್ರೆ ಗೊತ್ತಾಗೋದೇ ಮೊದಲು ಚೈನಾ. ಸೊ ಏನು ಕರಾಟೆ, ಕುಂಫು ಅಂದ್ರೆ ಬೇಸ್ ಇಲ್ಲಿಂದ ಹೋದದ್ದು, ಬೇಸ್ ಇಲ್ಲಿಂದ ಬೋಧಿ ಧರ್ಮ ಮಂಕ್ ಹೋಗಿ ಅಲ್ಲಿ ಟ್ರೈ ಮಾಡಿದ್ದು. ಆದ್ರೆ ಅವರು ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ರು, ತುಂಬಾ ಒಳ್ಳೆ ಎಕ್ಸ್ಪ್ಲೋರ್ ಮಾಡಿದ್ರು, ಪುನಃ ರಿಸರ್ಚ್ ಮಾಡಿ ತುಂಬಾ ಫೈನ್ ಮಾಡಿದ್ರು. ಸೊ ಚೈನಾದವರು ಇರ್ಬೋದು, ಹಾಂಗ್ಕಾಂಗ್ ಅವರು, ಹಾಂಗ್ಕಾಂಗ್ ಅಂದ್ರೆ ಇಟ್ಸ್ ಅ ಪಾರ್ಟ್ ಸೌತ್ ಚೈನಾ ಅಂತ ಹೇಳ್ತಾರೆ. ಸೊ ಅಲ್ಲವರು ಇದ್ದಾರೆ, ಮತ್ತೆ ತಜಿಕಿಸ್ತಾನ್ ಬರ್ತಿದ್ದಾರೆ. ಸೊ ಉಜ್ಬೇಕಿಸ್ತಾನ್ ಒಳ್ಳೆಯದು. ಜೆಕೆಡಿ ಎಲ್ಲೆಲ್ಲೋ ಇದೆ, ಅವರೆಲ್ಲ ಬರ್ತಾರೆ ಬಿಕಾಸ್ ಜೆಕೆಡಿ ಫೈಟರ್ಸ್ ಆರ್ ವೆರಿ ಡೇಂಜರಸ್. ಓಕೆ, ಖಂಡಿತವಾಗ್ಲು. ಸೊ ಹಾಂಗ್ಕಾಂಗ್ಗೆ ತೆರಳ್ತಾ ಇದ್ದಾರೆ. ಸೊ ಮುಂದಿನ ಒಂದು ಅವರ ಕಾಂಪಿಟೇಷನ್. ಸೊ ಅದಕ್ಕೊಂದು ನಾವು ಖಂಡಿತವಾಗ್ಲು ನಮ್ಮ ಕಡೆಯಿಂದಂತೂ ನಾವು ಆಲ್ ದ ಬೆಸ್ಟ್ ಅಂತ ಹೇಳಿದ್ರೆ, ಬೆಸ್ಟ್ ಆಫ್ ಲಕ್. ನೀವು ಚೆನ್ನಾಗಿ ಒಂದು ಕಾಂಪಿಟೇಟ್ ಮಾಡಿ. ಸೊ ನಮ್ಮ ಒಂದು ದೇಶಕ್ಕೆ, ನಮ್ಮ ಮಂಗಳೂರಿಗೆ, ಮೈನ್ ಆಗಿ ನಮ್ಮ ಮಂಗಳೂರಿಗೆ ಹೆಸರನ್ನ ತಂದು ಕೊಡಬೇಕು. ಅಂಡ್ ಅದೇ ರೀತಿ ಅದಕ್ಕೆ ಬೇಕಾದಂತ ಸಿದ್ಧತೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂಡ್ ನಮ್ಗೆ ಖುಷಿ ಆಗ್ತಾ ಇರೋದು ಅಂತ ಹೇಳಿದ್ರೆ, ಇವತ್ತು ಹೊರಡ್ತಾ ಇದ್ದಾರೆ ಅವರು. ಸೊ ಎಲ್ಲಿ ಹಾಂಗ್ಕಾಂಗ್, ಇಲ್ಲಿಂದ ಮ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಹೊರಟು ಇಲ್ಲಿಂದಾನೆ, ಸೊ ನಮ್ಮ ಮಂಗಳೂರಿಂದಾನೇ ಹೊರಡ್ತಾ ಇದ್ದಾರೆ. ಸೊ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು, ಸೊ ನಮಗೆ ಅದು ಖುಷಿ ಆಗ್ತಾ ಇರೋದು. ಸೊ ನೀವು ಮಂಗಳೂರಿನವರು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಒಂದು ಹೆಮ್ಮೆ ಆಗ್ತಾ ಇದೆ. ಸೊ ಇಲ್ಲಿಂದ ಹೊರಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮಂಗಳೂರಿನ ಎಲ್ಲ ಸರ್ವ ಜನತೆ, ಸೊ ಯಾರೆಲ್ಲ ಮಂಗಳೂರಿನಲ್ಲಿ ಇದ್ದಾರೆ ಅವರೆಲ್ಲರೂ, ಅದೇ ರೀತಿ ಕರ್ನಾಟಕದ ಎಲ್ಲರ ಆಶೀರ್ವಾದ ನಿಮಗಿರುತ್ತೆ. ನೀವು ವಿನ್ ಆಗಿಕೊಂಡೇ ಬರ್ತೀರಾ ಖಂಡಿತವಾಗ್ಲು. ಅಂಡ್ ಅದೇ ರೀತಿ ಇವಾಗ ಈ ಒಂದು ಕಾಂಪಿಟೇಷನ್ ಕೂಡ ಹಾಂಗ್ಕಾಂಗ್ ಹೋಗ್ತಾ ಇದ್ದೀರಾ. ಸೊ ಇದ್ರದೊಂದು ಇವಾಗ ಫುಡ್ ಪ್ರೊಸೀಜರ್ ನಿಮ್ಮ ಲೈಫ್ ನಲ್ಲಿ, ಸೊ ಮಾರ್ಷಲ್ ಆರ್ಟ್ಗೆ ಎಂಟ್ರಿ ಆದ ನಂತರ ಸೊ ಏನ್ ಡಿಫ್ರೆಂಟ್ ಇದೆ? ಯಾವ ರೀತಿ ಫುಡ್ ನಿಮ್ದು, ಸ್ಲೀಪ್, ರೆಸ್ಟ್, ಸೊ ಈ ರೀತಿ ಎಲ್ಲ? ಸ್ಲೀಪ್ ಮಾರ್ಷಲ್ ಆರ್ಟ್ಸ್ ಅಂದ್ರೆ ನಾವು ಎಷ್ಟು ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್ ಅಲ್ಲಿ ಫುಡ್ ಡೈಟ್ ಮೇಂಟೈನ್ ಮಾಡ್ತೇವೆ. ಮಾರ್ಷಲ್ ಆರ್ಟ್ಸ್ ಅಲ್ಲಿ ನಾವು ಫುಡ್ ಡೈಟ್ ಅಷ್ಟು ಮೇಂಟೈನ್ ಮಾಡಲ್ಲ. ಚೈನಾ ಅಲ್ಲಿ ವೈಟ್ ಅವರು ಮೇಂಟೈನ್ ಮಾಡ್ತಾರೆ, ಡಿಫ್ರೆಂಟ್ ಅಂದ್ರೆ ಸ್ಪೈಸಿ ಎಲ್ಲ ತಿನ್ನಲ್ಲ. ಆದ್ರೆ ನಾನು ಇಲ್ಲಿ ಮ್ಯಾಂಗ್ಳೂರ್ ಫುಡ್ ತಗೊಳ್ಳೋದು, ಬಾಯ್ಲ್ ರೈಸ್, ಅದು ಮತ್ತೆ ಗುಡ್ ಫುಡ್. ಆದ್ರೆ ಮೇನ್ ಥಿಂಗ್ ಅಂದ್ರೆ ಪ್ರಾಕ್ಟೀಸ್. ಯು ಶುಡ್ ಹ್ಯಾವ್ ಅ ಗುಡ್ ಪ್ರಾಕ್ಟೀಸ್, ದಟ್ಸ್ ಇಟ್. ಅಂಡ್ ಮೆಡಿಟೇಷನ್, ನಮ್ಮ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಮೆಡಿಟೇಷನ್ ಬೇರೆ ಇದೆ. ಸೊ ಯೋಗದಲ್ಲಿ ಮೆಡಿಟೇಷನ್ ಬೇರೆ ಫಾರ್ಮ್ ಇದೆ, ಮಾರ್ಷಲ್ ಆರ್ಟ್ಸ್ ಅಲ್ಲಿ ಬೇರೆ ಇದೆ. ಸೊ ವಿ ಆರ್ ಡೂಯಿಂಗ್ ಮಾರ್ಷಲ್ ಆರ್ಟ್ಸ್ ಮೆಡಿಟೇಷನ್, ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್, ದಟ್ಸ್ ಇಟ್. ದೆನ್ ಜಂಕ್ ಫುಡ್ಸ್ ಇಟ್ಸ್ ನಾಟ್ ಗುಡ್. ವಾಟ್ ಎವರ್ ಯು ಈಟ್ ಫುಡ್ ಫ್ರಮ್ ಯುವರ್ ಹೋಮ್, ಡೋಂಟ್ ಈಟ್ ಹೋಟೆಲ್ಸ್ ಒಳ್ಳೇದಲ್ಲ. ಮತ್ತೆ ಜಂಕ್ ಫುಡ್ಸ್ ತಿನ್ಬೇಡಿ, ಮನೆದ್ದು ತಿನ್ನಿ. ಮನೆದ್ದು ಏನ್ ಮಾಡ್ತಾರೆ ದಟ್ ವಿಲ್ ಬಿ ಬೆಸ್ಟ್. ಓಕೆ, ಸೊ ನೀವು ಯಾವ ಫುಡ್ ಪ್ರೊಸೀಜರ್? ನಾನು ಮಿಲ್ಕ್ ಕನ್ಸ್ಯೂಮ್ ಮಾಡ್ತೇನೆ, ಎಗ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತೇನೆ. ಫಿಟ್ನೆಸ್ಗೋಸ್ಕರ, ಫಿಸಿಕಲ್ ಒಂದು ಮೇಂಟೆನೆನ್ಸ್ ಅಂದ್ರೆ ನೋಡ್ಬೇಕಾದ್ರೆ ಗೊತ್ತಾಗ್ತಿದೆ. ಸೊ ಫಿಸಿಕಲಿ ಫಿಟ್ ಆಗಿದ್ದಾರೆ. ಸೊ ಅದೊಂದು ಜನರಿಗೆ ಒಂದ್ ಸ್ವಲ್ಪ ಹೇಳ್ಬಿಡಿ ನೋಡ, ಏನೊಂದು ನಿಮ್ಮಿಂದ ಕೊಡ್ಲಿಕ್ಕೆ ಆಗುವಂತದ್ದು. ಅಂದ್ರೆ ನಾನು ಎಲ್ಲರ ಹತ್ರ ಹೇಳುದೊಂದೇ, ಗುಡ್ ಸ್ಲೀಪ್. ಓಕೆ, ಎಷ್ಟು ಗಂಟೆಗಳ ಕಾಲ ಒಂದು ನಿದ್ರೆ ಮಾಡಬೇಕು? 7 to 8 hours. 7 to 8 hours. ಫುಡ್ ಎಷ್ಟು ಸಹ ಕನ್ಸ್ಯೂಮ್ ಮಾಡಿ, ಹೋಮ್ ಮೇಡ್ ಫುಡ್, ಬಟ್ ಗುಡ್ ಎಕ್ಸರ್ಸೈಸ್. ಎಕ್ಸರ್ಸೈಸ್ ಮಾಡಿ. 2 ಪ್ಲೇಟ್ ತಿಂದ್ರೆ 2 ಗಂಟೆ ಮಾಡಿ, 1 ಪ್ಲೇಟ್ ತಿಂದ್ರೆ 1 ಗಂಟೆ ಮಾಡಿ. ಅಷ್ಟೇ, ಸಿಂಪಲ್ ಆಗಿದೆ. ಓಕೆ, 2 ಗಂಟೆ ತಿಂದ್ರೆ 2 ಗಂಟೆ ಎಕ್ಸರ್ಸೈಸ್ ಮಾಡಿ. ಸೊ 2 ಪ್ಲೇಟ್ ತಿಂದ್ರೆ 2 ಗಂಟೆ ಮಾಡಿ, 2 ಪ್ಲೇಟ್ ತಿಂದ್ರೆ 2 ಗಂಟೆ ಎಕ್ಸರ್ಸೈಸ್ ಮಾಡಿ, ಅಂಡ್ 1 ಪ್ಲೇಟ್ ತಿಂದ್ರೆ 1 ಗಂಟೆ ಎಕ್ಸರ್ಸೈಸ್ ಮಾಡಿ ಅಂತ. ಒಟ್ಟಲ್ಲಿ ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಮಾಡಬೇಕು. ನಾನು ಮಾರ್ಷಲ್ ಆರ್ಟ್ಸ್ ಮಾಡಿ ಅಂತ ಹೇಳಲ್ಲ, ಬಾಡಿ ಫಿಟ್ ಆಗಿ ಇಟ್ಕೊಳ್ಳಿ, ಎಕ್ಸರ್ಸೈಸ್ ಮಾಡಿ. ಬಾಡಿ ಎಕ್ಸರ್ಸೈಸ್ ಮಾಡುವಾಗ ಡೈರೆಕ್ಟ್ ಫ್ರಮ್ ಟಾಪ್ ಹೆಡ್ ಇಂದ ಸ್ಟಾರ್ಟ್ ಮಾಡಿ, ಲೆಗ್ ಇದು ಟೋ ತನಕ ಫುಲ್ ವಾರ್ಮ್ ಅಪ್ ಮಾಡಿ. ಇಟ್ಸ್ ಗುಡ್ ಫಾರ್ ಹೆಲ್ತ್. ಓಕೆ, ಖಂಡಿತ. ಅಂಡ್ ಅದೇ ರೀತಿ ಇವಾಗ ಹಾಂಗ್ಕಾಂಗಿಗೆ ಹೋಗ್ತಾ ಇದ್ದೀರಾ ಕಾಂಪಿಟೇಷನ್ಗೆ. ಸೊ ಇವಾಗ ನೀವಿರುವಂತ ಕೆರಿಯರ್, ಸೊ ಇದಕ್ಕೂ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ? ಸೊ ಅಂದ್ರೆ ಕಷ್ಟ ಆಗಲ್ವಾ? ಸೊ ಆ ಕಡೆನು ಇವಾಗ ಹೇಳಿದ್ರಿ 2 ದೋಣಿ ಮೇಲೆ ಕಾಲಿಡ್ತಾ ಇದ್ದೇನೆ ಅಂತ. ಕಷ್ಟ ಆಗುತ್ತೆ. ಆದ್ರೆ ಇಫ್ ಯು ವಾಂಟ್ ಟು ಅಚೀವ್ಮೆಂಟ್, ಏನಾದ್ರು ದೊಡ್ಡ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಬರುತ್ತೆ. ಒಂದು ದಿನದಲ್ಲಿ ಮೌಂಟ್ ಎವರೆಸ್ಟ್ ಹತ್ತಕ್ಕಾಗಲ್ಲ. ಮೌಂಟ್ ಎವರೆಸ್ಟ್ ಹತ್ತೋಗ ತುಂಬಾ ಪ್ರಾಬ್ಲಮ್ ಬರುತ್ತೆ. ಅದಷ್ಟು ಪ್ರಾಬ್ಲಮ್ ಮೇಲೆ ಹೋದ್ಮೇಲೆ ಒಂದು ಮಜಾ ಇರೋದು. ಸೊ ಹಾಗೆ. ಆದ್ರೆ ನಾನು ತುಂಬಾ ಸಪೋರ್ಟ್ ನನ್ಗೀಗ ಸಿಕ್ಕಿದ್ದು ಅದೇ ಹೇಳಿದೆ, ಇಂಡಿಯನ್ NRIs ಅಲ್ಲಿ ಬಿಸ್ನೆಸ್ ಮ್ಯಾನ್ ಅವರು ಮತ್ತೆ ಕಂಪನಿ ಅವರು. ಸೊ ಅವರಿಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೇನೆ, ಓನ್ಲಿ ಬಿಕಾಸ್ ಆಫ್ ದೆಮ್. ಬಿಕಾಸ್ ಏನ್ ಮಾಡ್ಬೇಕಾದ್ರೂ ಫೈನಾನ್ಸ್ ಬೇಕು.
ಸೊ ಇಫ್ ಯು ಹ್ಯಾವ್ ಫೈನಾನ್ಸ್ ಯು ಕ್ಯಾನ್ ಗೋ. ಸೊ ನಾನು ಹಿಂದೆಯಿಂದ ತುಂಬಾ ಮಂದಿಗೆ ಸೊ ಅವ್ರಿಗೋಸ್ಕರ ಐ ಶುಡ್ ಡು, ನನ್ಗೋಸ್ಕರ ನಾನು ಮಾಡ್ಲೇಬೇಕು, ಅವ್ರಿಗೋಸ್ಕರ ನಾನು ಮಾಡ್ಲೇಬೇಕು ಹಾಗೆ. ಸೊ ಅವರು ಒಂದು ಹೋಪ್ ಇಟ್ಟಿದ್ದಾರೆ, ಐ ಶುಡ್ ವರ್ಕ್ ಆನ್ ಇಟ್, ಐ ವರ್ಕ್ ಫಾರ್ ದಟ್ ಶೂರ್. ಓಕೆ, ಖಂಡಿತವಾಗ್ಲು. ಅಂಡ್ ಇವಾಗ ನಿಮ್ಗೆ ಕೆಲವ್ರಿಗಂತೂ ಖಂಡಿತವಾಗ್ಲೂ ಆಗ್ತದೆ. ಸೊ ಎರಡು ದೋಣಿಯ ಆ ಕಡೆ ಕೆಲಸನೂ ಇದೆ, ಈ ಕಡೆ ಕುಂಫು ನೋಡ್ಕೊಳ್ಬೇಕು, ಯಾರಿಗೆ ಆಗ್ಬೇಕು ಮಾರೆ, ಇದು ಆಗ್ಲಿಕ್ಕಿಲ್ಲ, ಸೊ ತುಂಬಾ ಕಷ್ಟ ಆಗ್ತಿದೆ. ಈ ಒಂದು ಫೀಲ್ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಖಂಡಿತವಾಗ್ಲು. ಸೊ ಈ ರೀತಿ ಏನಾದ್ರೂ ಆಗಿದೆ, ಸೊ ಬೇಡ ನನಗೆ ಇದು, ಆ ರೀತಿ ಯಾವ್ದಾರು? ಅಂದ್ರೆ ನಂಗೆ ಮಾರ್ಷಲ್ ಆರ್ಟ್ಸ್ ಬೇಡ ಅಂತ ಯಾವತ್ತೂ, ಯಾಕಂದ್ರೆ ಮಾರ್ಷಲ್ ಆರ್ಟ್ಸ್ ಎಲ್ಲ ನಂಗೆ ಗೊತ್ತು ಎಲ್ಲ. ನಮ್ಮ ಈ ನಿಮ್ದು ಕೆಲಸದ ಬಗ್ಗೆ, ಇವಾಗ ಕೆಲಸದ ಬಗ್ಗೆ, ಕೆಲಸ ಬೇಡ ನಂಗೆ. ಆಕ್ಚುಲಿ ಕೆಲಸ ನಂಗೆ ತುಂಬಾ ಆಫರ್ ಬರ್ತಾ ಇರುತ್ತೆ. ನಂಗೆ ಬೇರೆಯವರ ಅಂಡರ್ ಅಲ್ಲಿ ವರ್ಕ್ ಮಾಡಕ್ ಇಷ್ಟ ಇಲ್ಲ, ನಂದೇ ಒಂದು ಸಂಸ್ಥೆ ಮಾಡ್ಬೇಕಂತ. ಸೊ ನಾನ್ ನಮ್ದೇ ಸಂಸ್ಥೆ ಮಾಡ್ಬೇಕಂತ ದುಬೈ ಹೋದದ್ದು. ದುಬೈ ಒಂದು ಸಂಸ್ಥೆ ಮಾಡಕ್ಕೆ ಹಣ ಆಗುತ್ತೆ, ಇಲ್ಲಿ ಬಂದು ಓನ್ ಮಾಡಬಹುದು, ಇನ್ವೆಸ್ಟ್ ಮಾಡಬಹುದು. ನಾನು ರಿಸರ್ಚ್, ನನಗೆ ಏನೆಲ್ಲ ರಿಸರ್ಚ್ ಮಾಡಿದ್ದೇನೆ ಅದನ್ನು ನಾನು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಐ ನೀಡ್ ಹ್ಯೂಜ್ ಮನಿ. ಓಕೆ. ಅಂಡ್ ಇವಾಗ ನಾವು ಕರಾಟೆಗೆ, ಇವಾಗ ಕರಾಟೆ, ಕುಂಫು ಅಂಡ್ ಅದೇ ಮಾರ್ಷಲ್ ಆರ್ಟ್ಸ್ ಇದೆ, ಇದೆಲ್ಲ ಏನೇನು ಡಿಫ್ರೆನ್ಸ್ ಇದೆ ಇದರಲ್ಲಿ? ಡಿಫ್ರೆಂಟ್ ಏನದ್ರಲ್ಲಿ? ಇವಾಗ ಕರಾಟೆ ಅಂದ್ರೆ ಏನು ಅಂಡ್ ಕುಂಫು ಅಂದ್ರೆ ಏನು? ಸೊ ಇಟ್ಸ್ ಲೈಕ್ ಅ ಡಿಫ್ರೆಂಟ್ ಫಾರ್ಮ್. ಕರಾಟೆಯಲ್ಲಿ ಡಿಫ್ರೆನ್ಸ್ ಇದೆ, ಕಿಕ್ ಬಾಕ್ಸಿಂಗ್ ಅಲ್ಲಿ ಬಾಕ್ಸಿಂಗ್ ಅಲ್ಲಿ ಓನ್ಲಿ ಹ್ಯಾಂಡ್ಸ್, ಕಿಕ್ ಬಾಕ್ಸಿಂಗ್ ಅಲ್ಲಿ ಲೆಗ್ ಯೂಸ್ ಮಾಡ್ತೇವೆ. ತೈಚೆಯಲ್ಲಿ ಇಟ್ಸ್ ಅ ಸ್ಪಿರಿಚುವಲ್ ಫಾರ್ಮ್. ಮತ್ತೆ ಮೌತಾಯಲ್ಲಿ ಡಿಫ್ರೆಂಟ್ ಲೆಗ್, ಇಟ್ಸ್ ಲೈಕ್ ಟ್ರೆಡಿಷನ್ ಆಫ್ ಥೈಲ್ಯಾಂಡ್. ಮತ್ತೆ ಅದೇ ಒಂದೊಂದು ಫಾರ್ಮ್, ಕರಾಟೆ ಒಂದೊಂದು ಫಾರ್ಮ್. ಆದ್ರೆ ಇಟ್ಸ್ ಓನ್ಲಿ ಅಬೌಟ್ ಕನ್ವರ್ಟಿಂಗ್ ಯುವರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇಂಟು ಎನಿ ವೆಪನ್ಸ್. ಆದ್ರೆ ಮಾರ್ಷಲ್ ಆರ್ಟ್ಸ್ ಇಸ್ ಟೋಟಲಿ ಯೂಸ್ ಕನ್ವರ್ಟಿಂಗ್ ಯುವರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇಂಟು ಎನಿ ವೆಪನ್, ನಾಟ್ ಯೂಸಿಂಗ್ ವೆಪನ್. ನಿಮ್ಮ ಹ್ಯಾಂಡ್ಸ್ ಮತ್ತು ಲೆಗ್ಸ್ ಅನ್ನು ಕನ್ವರ್ಟ್ ಮಾಡೋದು. ಇವಾಗ ಸೆಲ್ಫ್ ಡಿಫೆನ್ಸ್. ಸೆಲ್ಫ್ ಡಿಫೆನ್ಸ್ ಅಂದ್ರೆ ನಮ್ಮ ಆತ್ಮರಕ್ಷಣೆಗೋಸ್ಕರ ಈ ಒಂದು ಕಲೆಗಳನ್ನ ಕಲ್ತ್ಕೊಳ್ತದ್ದು. ಸೊ ಅಂಡ್ ಇವಾಗ ನಾವು ಕೆಲವೊಂದು ವಿಷಯಗಳನ್ನ ಕೇಳ್ಪಡ್ತೇವೆ. ಇವಾಗ ಕರಾಟೆಗೆ ಅಂಡ್ ಕುಂಫುಗೆ, ಇವಾಗ ಕರಾಟೆಯನ್ನು ನಾವು ಕಲಿಯೋದು ಮಾತ್ರ, ಅದನ್ನ ಎಲ್ಲಿಯೂ ಕೂಡ ಪ್ರಯೋಗ ಮಾಡುವಂತಿಲ್ಲ ಅಂತ. ಸೊ ಇದನ್ನ ಎಲ್ಲಿ ಪ್ರಯೋಗ ಮಾಡಬಾರ್ದು ಅಂತ, ಆ ರೀತಿ ಏನಾದ್ರು ಕುಂಫು ಅಲ್ಲಿ ಸೊ ಏನಾದ್ರು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆ ರೀತಿ ಏನಾದ್ರು ಇದೆಯಾ? ರೂಲ್ಸ್ ಅಂತ ಏನಿಲ್ಲ ನೋಡಿ. ನಮ್ದ್ರಲ್ಲಿ ಈಗ ಹ್ಯಾಂಡ್ ಜಾಬ್ ಎಲ್ಲ ಇದೆ, ಹ್ಯಾಂಡ್ ಜಾಬ್ ಅಂದ್ರೆ ಐಸ್, ಕೆಲವೆಲ್ಲ ತುಂಬಾ ಬ್ಯಾನ್ ಆದ ಕೆಲವು ಮೂವ್ಮೆಂಟ್ಸ್ ಎಲ್ಲ ಇದೆ ಫೈಟ್ ಅಲ್ಲಿ. ಸೊ ಅದೆಲ್ಲ ಮಾಡಬಾರ್ದು ಅಂತ. ಸೊ ನಮ್ಮ ಗುರುಗಳು ನಮ್ಗೆ ಹೇಳುವಾಗ, ನಿನ್ನ ಜೀವ ಏನಾದ್ರೂ ಪ್ರಾಬ್ಲಮ್ ಅಲ್ಲ, ನಿಮ್ಮ ಕಣ್ಣೆದುರಲ್ಲಿ ಯಾರಾದ್ರೂ ಜೀವ ಹೋಗುವ ಪರಿಸ್ಥಿತಿ, ಆ ಪರಿಸ್ಥಿತಿಯಲ್ಲಿ ಅದನ್ನು ಯೂಸ್ ಮಾಡಬೇಕು, ಒಬ್ಬರಿಗೆ ಹೆಲ್ಪ್ಗೆ, ಒಬ್ಬರನ್ನು ಹಾಳು ಮಾಡ್ಲಿಕ್ಕಲ್ಲ, ಅಂದ್ರೆ ಒಬ್ಬರಿಗೆ ಯೂಸ್ ಆಗ್ಲಿಕ್ಕೆ, ಒಬ್ಬರ ಲೈಫ್ ಸೇವ್ ಮಾಡಕ್ಕೆ ಯು ಶುಡ್ ಯೂಸ್ ದಿಸ್ ಆರ್ಟ್, ನಾಟ್ ಫಾರ್ ಹರ್ಟಿಂಗ್ ಎನಿಬಡಿ. ಹಾಗೆ ಮತ್ತೆ ಯಾರಾದ್ರೂ ಬಂದು ಹೊಡೆದ ಕೂಡಲೇ ನಾವು ಹೊಡೆಯುವುದಲ್ಲ, ವಿ ಶುಡ್ ಗಿವ್ ದಮ್ ಚಾನ್ಸ್. ಮಾರ್ಷಲ್ ಆರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ಐ ಕ್ಯಾನ್ ಟೇಕ್ ಎನಿ ಹಿಟ್ಸ್ ಫ್ರಮ್ ಯು, ವೆದರ್ ಯು ಆರ್ ಏಬಲ್ ಟು ಟೇಕ್ ಮೈ ಒನ್ ಹಿಟ್. ಸೊ ಅಂದ್ರೆ ಎಷ್ಟು ಹೊಡೆತ ಕೂಡ ಕೊಟ್ರು ನಾನು ತಗೊಳ್ಬಹುದು, ಅಂಡ್ ವೆದರ್ ಯು ಆರ್ ಕೇಪಬಲ್ ಆಫ್ ಟೇಕಿಂಗ್ ಮೈ ಒನ್ ಹಿಟ್. ಸೊ ನೀವು ಎದುರಾಳಿ ಯಾರು ಬರ್ತಾರೆ, ಸೊ ನೀವು ತಗೊಳ್ಲಿಕ್ಕೆ, ನನ್ನ ಒಂದು ಹೊಡೆತವನ್ನು ನೀವು ತಗೊಳ್ಳುವ ಒಂದು ಕೆಪಾಸಿಟಿ ಇದ್ರೆ, ಸೊ ಆ ರೀತಿ ನೀವು ಎಷ್ಟು ಬೇಕಿದ್ರೆ ಹೊಡೀರಿ. ಸೊ ನನ್ನ ಒಂದು ಕೆಪಾಸಿಟಿ ನೀವು ಹೊಂದ್ಕೊಂಡಿರ್ಬೇಕು ಒಂದು ಹೊಡೆಯೋದನ್ನು. ಸೊ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಮೆಂಟಲಿ. ನಮ್ಗೆ ನಾವು ಯಾವತ್ತು ನಮ್ನ ಇಲ್ಲಿ ತನಕ ನಾನು ಯೂಸ್ ಮಾಡಿಲ್ಲ, ಯಾಕಂದ್ರೆ ನಾವು ಬಂದ್ರೆ ಏನಂದ್ರೆ ನಾವು ಮೈಂಡ್ ಅನ್ನು ಇನ್ನೊಂದು ಹೇಳ್ತೇವೆ, ವಿ ಆರ್ ಟ್ರೈನಿಂಗ್ ಮೈಂಡ್, ಬಾಡಿ ಅಂಡ್ ಸ್ಪಿರಿಟ್. ಮೈಂಡ್ ಅನ್ನು ನಾವು ಹೇಗೆ ಟ್ರೈನ್ ಮಾಡ್ತೇವೆ ಅಂದ್ರೆ, ನಮ್ಗೆ ಫೈಟ್ ಮಾಡ್ಬೇಕಂತಿಲ್ಲ. ಮೈಂಡ್ ಇಸ್ ಎನಿ ವೆಪನ್. ಸೊ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಇಟ್ಸ್ ಲೈಕ್ ಅ ಪೀಸ್. ನೋಡಿದ್ರೆ ಅಲ್ಲೆಲ್ಲ ಹೋದ್ರೆ, ಜಪಾನ್, ಚೈನಾದಲ್ಲಿ ಹೋದ್ರೆ ಎಷ್ಟು ಪೀಸ್ ಸಾಧುವಾಗಿರ್ತಾರೆ. ಬಸ್ ಹಿ ಹ್ಯಾವ್ ಆಲ್ ದ ಪವರ್ಸ್, ಯು ಡೋಂಟ್ ಯೂಸ್ ದಟ್. ಓಕೆ. ಸೊ ನೋಡ್ಲಿಕ್ಕೆ ಒಂದು ತುಂಬಾ ಸಾಫ್ಟ್ ತರ ಕಾಣಿಸ್ತಾರೆ, ಸೊ ಏನು ಗೊತ್ತಿಲ್ಲ. ಶೌಲಿನ್ ಮಾಂಕ್, ದೇ ಆರ್ ಕಾಲ್ಡ್ ಆಸ್ ಶೌಲಿನ್ ಮಾಂಕ್, ದೇ ಆರ್ ನಾಟ್ ಕಾಲ್ಡ್ ಆಸ್ ಫೈಟರ್ಸ್. ಹಿಡನ್ ಟ್ಯಾಲೆಂಟ್ ತರ ಅದು, ಅಂದ್ರೆ ಕಾಣದ ಪ್ರತಿಭೆ ಅಂತ ಹೇಳ್ಬೋದು. ಸೊ ಗೊತ್ತಾಗಲ್ಲ. ಸೊ ಏನಾದ್ರೂ ಒಂದು ಮುಟ್ಟಕ್ ಹೋದ್ರೆ, ಸೊ ಅಲ್ಲಿ ಏನಾದ್ರು ಅಂದ್ರೆ ಅದೇ ಅವ್ರಿಗೂ ನೀವು ಇದು ಮಾಡಕ್ ಹೋದ್ರೆ, ದೇ ವಿಲ್ ಸ್ಟಾಪ್ ಯು, ಫಸ್ಟ್ ಸ್ಟಾಪ್ ಯು, ಸೆಕೆಂಡ್ ಸ್ಟಾಪ್ ಯು, ಥರ್ಡ್ ಚಾನ್ಸ್, ಅಂದ್ರೆ ಚಾನ್ಸ್ ಕೊಡ್ತಾರೆ. ಸೊ ಆ ಚಾನ್ಸ್ ಅನ್ನ ನೀವೇನಾದ್ರೂ ಮತ್ತೆ ದುರುಪಯೋಗ ಪಡಿಸ್ಕೊಂಡ್ರೆ, ಸೊ ಅದರ ಪರಿಣಾಮವನ್ನು ನಾವು ಮತ್ತೆ ಪಡ್ಕೋಬೇಕಾಗುತ್ತೆ. ಅಂದ್ರೆ ಅವರು ಹೇಗ್ ಅಂದ್ರೆ, ದೇ ವಿಲ್ ನಾಟ್ ಹರ್ಟ್ ಯು, ದೇ ಮೇ ಅಂದ್ರೆ ಅವ್ರು ನಿಮ್ಗೆ ಏನೇ ಹೇಳ್ತಾರೆ ಅಂದ್ರೆ ಬೀಳುವಾಗೆ ಮಾಡಬಹುದು, ಲಾಕ್ ಕೊಡ್ಬಹುದು, ಚಾಪ್ ಕೊಡ್ಬಹುದು. ಚಾಪ್ ಅಂದ್ರೆ ಇದೆ, ಚಾಕ್ಸ್ ಅಂದ್ರೆ ಹೇಗೆ ಕೊಡ್ತಾರೆ ಅಂದ್ರೆ, ನಿಮ್ಗೆ ಚಾಕ್ಸ್ ಒಂದು ಜಸ್ಟ್ ಟಚ್ ಮಾಡಿದ್ರೆ ಯು ವಿಲ್ ಗೆಟ್ ಫೇಂಟ್. ಓಕೆ. ಅಂದ್ರೆ ಅಷ್ಟು ಎಲ್ಲ ನರ್ವ್ ಸ್ಟಡಿ ಮಾಡಿರ್ತಾರೆ. ಓಕೆ, ಅಷ್ಟು ಸ್ಟಡಿ ಆಗಿರುತ್ತೆ. ಅಂಡ್ ಅಷ್ಟು ಎಲ್ಲ ಒಂದು ಅವರಿಗೆ ಫೈಟ್ ಮಾಡ್ಬೇಕಂತಿಲ್ಲ, ಮಾಂಕ್ಸ್ ಅವರಿಗೆ. ಅವ್ರು ಹೇಳಲ್ಲ ನಂತರ ಅದು ಇದೆ ಅಂತ. ಇಟ್ಸ್ ನಾಟ್ ಅ ಮ್ಯಾಜಿಕ್, ಇಟ್ಸ್ ಆಲ್ ಅಬೌಟ್ ಸೈನ್ಸ್. ನಾವು ಇದನ್ನೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಸೊ ಫೈಟಿಂಗ್ ಸಿನಿಮಾ ಇರ್ಬೋದು. ಸೊ ಅದರಲ್ಲಿ ಒಂದು ಕೆಲವೊಂದು ಅಂದ್ರೆ ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಈಗ ಅದೇ ಹೇಳಿದಲ್ಲ, ಜೆಕೆಡಿಯಲ್ಲಿ ಕಿಕಿಂಗ್, ಪಂಚಿಂಗ್, ಟ್ರ್ಯಾಪಿಂಗ್, ಗ್ರಾಪ್ಲಿಂಗ್, ಚೋಕ್ಸ್ ಅಂದ್ರೆ ಪ್ರೆಷರ್ ಪಾಯಿಂಟ್ಸ್.
ಸೊ ಅಲ್ಲಿ ಎಲ್ಲೇ ಒಂದು ಮುಟ್ಟಿದ್ರೆ ಸಾಕು. ನಂಗೆ ಈಗ ಗ್ರ್ಯಾಂಡ್ ಮಾಸ್ಟರ್ ಟ್ರೈನಿಂಗ್ ಮಾಡ್ತಿದ್ದಾರೆ. ವರ್ಕಿಂಗ್ ಆನ್ ಇಟ್. ಇಟ್ ಟೇಕ್ಸ್ ಇಯರ್ಸ್. ಓಕೆ. ಅಂಡ್ ಇವಾಗ ನಿಮ್ಮ ಲೈಫ್ ನಲ್ಲಿ ಆ ರೀತಿ ಏನಾದ್ರು ಇವಾಗ ನೀವು ಹೇಳಿದ್ರಿ, ಸೊ ಸೆಲ್ಫ್ ಡಿಫೆನ್ಸ್ ಅಂಡ್ ಅದೇ ರೀತಿ ಯಾರಿಗಾದ್ರೂ ಒಂದು ಏನೋ ಒಂದು ಇದು ಆಗ್ತಾ ಇದೆ, ಒಂದು ಪ್ರಾಣಕ್ಕೆ ತುತ್ತಾಗ್ತಾ ಇದೆ, ಸೊ ನೀವು ಹೆಲ್ಪ್ ಮಾಡ್ಲೇಬೇಕಾಗುತ್ತೆ. ಸೊ ಆ ರೀತಿ ಒಂದು ಘಟನೆ ಏನಾದ್ರು ನಡೆದಿದ್ಯಾ ನಿಮ್ಮ ಲೈಫ್ ಅಲ್ಲಿ? ಅಂದ್ರೆ ರಿಯಲ್ ಆಗಿ ಇವಾಗ ನೀವು ಏನಿದ್ರು ಕಾಂಪಿಟೇಷನ್ ಅಲ್ಲಿ ತೋರಿಸ್ತೀರಾ ನಿಮ್ಮ ಫೈಟ್ ಅನ್ನು, ಸೊ ಏನಾದ್ರೂ ಒಂದು ಘಟನೆ ನಡೀತಾ ಇದೆ, ಸೊ ಅವರೊಂದು ಸಾಯುವಂತ ಪರಿಸ್ಥಿತಿ ಬರ್ತಾ ಇದೆ. ಇದು ಸಾಯುವಂತ ಪರಿಸ್ಥಿತಿ ಅಲ್ಲ, ಅಂದ್ರೆ ಇದು ಮ್ಯಾಂಗ್ಳೂರ್ ಸಿಟಿ ಬಸ್ ಅಲ್ಲಿ ಒಮ್ಮೆ ಬಸ್ ಅಲ್ಲಿ ಹೋಗುವಾಗ ಹುಡುಗಿಗೆ ಅಂದ್ರೆ ಓಕೆ ಓಕೆ ಆ ರೀತಿ. ಸೊ ಅಲ್ಲೊಮ್ಮೆ ನಮ್ದು ಪಂಚ್ ಫಾಸ್ಟ್ ಆಗಿರುತ್ತೆ. ಓಕೆ, ಸೇವ್ ಮಾಡುವಂತ ಅವಾಗೊಂದು ಜಸ್ಟ್ ಒಂದು ಟ್ರೈ ಮಾಡಿದೆ. ಓಕೆ, ಅಂದ್ರೆ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ರು, ಸೊ ಹಾಗಾಗಿ ಅಲ್ಲೊಂದು ಟ್ರೈ ಮಾಡಿದೀನಿ. ಮತ್ತೆ ಇನ್ನೊಮ್ಮೆ ಸಿಸ್ಟರ್ಗೆ ಇದು ಮಾಡುವಾಗ ಒಮ್ಮೆ ಟ್ರೈ ಮಾಡಿದೀನಿ. ಮತ್ತೆ ಅದೇ ಲಾಸ್ಟ್ ಮಾಡಬಾರ್ದು ಅಂತ ಎನಿಸಿದೀನಿ. ಅಂದ್ರೆ ಏನಾಗಿಲ್ಲ ಅಷ್ಟು ಇದಿಲ್ಲ, ಜಸ್ಟ್ ಲೈಕ್ ಅ ವಾರ್ನಿಂಗ್. ಓಕೆ. ಅಂದ್ರೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನಿಮಗೆ ಯಾವ್ದಾದ್ರು ಒಂದು ಫಿಲಂಗಳಲ್ಲಿ ಏನಾದ್ರು ಒಂದು ಚಾನ್ಸ್ ಕೊಟ್ರೆ, ಇವಾಗ ಏನಾದ್ರು ಒಂದು ಮೂವಿಗಳಲ್ಲಿ ಬಂದ್ರಪ್ಪ, ಸೊ ಬಂದ ಚಾನ್ಸ್ ಕೊಟ್ರೆ ಏನಾದ್ರು ಒಂದು ಹೋಗೋ ಒಂದು ಇಂಟ್ರೆಸ್ಟ್, ಒಂದು ಹೋಪ್ ಇದೆಯಾ? ಅಂದ್ರೆ ಏನಂದ್ರೆ ಈಗ ಕರ್ನಾಟಕ ಮೂವಿ ಅಂದ್ರೆ ಹಾಲಿವುಡ್ ಲೆವೆಲ್ ಅಲ್ಲಿ ಫೈಟ್ಸ್ ಬರಬೇಕು, ಹಾಲಿವುಡ್ ಲೆವೆಲ್ ಅಲ್ಲಿ. ಅಂದ್ರೆ ಡೂಪ್ ಆಗ್ಬಾರ್ದು, ಬೇರೆ ಫಿಲ್ಮ್ ಇದು ಮೂವಿ ಡೂಪ್ ಆಗ್ಬಾರ್ದು. ಮತ್ತೆ ಇಟ್ಸ್ ಲೈಕ್ ಸುಮ್ನೆ ಅಲ್ಲಿಂದ ಹಾರುವಾಗೆಲ್ಲ ರಿಯಲ್ ಫೈಟ್ಸ್ ಹಾಗೆ ಆಕ್ಷನ್ಸ್ ಮಾಡ್ಬೇಕಂತ ಇದಿದೆ. ಈಗ ಡೂಪದೆಲ್ಲ ಏನಿದ್ರು ಮೊದ್ಲಾಯ್ತು, ಇವಾಗ ಏನಿದ್ರು ಎಲ್ಲ ರಿಯಲ್ ಆಗಿ ಎಲ್ಲ ಟ್ಯಾಲೆಂಟ್ ಹೊಂದಿರೋ ಹೀರೋಗಳನ್ನೇ ಎಲ್ರು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಕಾಯ್ತಾರೆ. ಇಲ್ಲೊಬ್ರು ರಿಯಲ್ ಹೀರೋನೇ ಇದ್ದಾರೆ, ಸೊ ಎಲ್ಲಾ ಟ್ಯಾಲೆಂಟ್ ಗಳನ್ನು ಕೂಡ ಹೊಂದ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಚಾನ್ಸ್ ಅಂದ್ರೆ ಕರೆ ಬಂದ್ರು ಬರ್ಬೋದು. ಯಾವ್ದಾದ್ರು ಬಂದಿದ್ಯಾ ನಿಮ್ಗೆ ಇದಕ್ಕಿಂತ ಮುಂಚೆ? ಕರೆ ಬಂದಿಲ್ಲ. ಅಂದ್ರೆ ಯಾವ್ದಾರು ಒಂದು ಈ ಒಂದು ಸೀನ್ಗಳಿದೆ, ಸೊ ನೀವು ಮಾಡಿ ಕೊಡ್ಬೇಕು ನಮಗೆ, ಈ ರೀತಿಯ ಒಂದು ಕಿಕ್ ಇದೆ? ಇಲ್ಲ, ಬಂದಿಲ್ಲ ಆಕ್ಚುಲಿ. ನಾನಂದ್ರೆ ಯಾವ್ದು ಮೀಡಿಯಾ ಅಷ್ಟು ಅಪ್ರೋಚ್ ಆಗಿರ್ಲಿಲ್ಲ. ಈಗ ಆಲ್ರೆಡಿ ಈಗ ಟರ್ಕಿ ಮೀಡಿಯಾದಲ್ಲಿ ಬಂತು, ಪಾಕಿಸ್ತಾನ್ ಮೀಡಿಯಾದಲ್ಲಿ ಬಂತು, ದುಬೈ ಮೀಡಿಯಾದಲ್ಲಿ ಬಂತು, ಶ್ರೀಲಂಕಾ ಮೀಡಿಯಾ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಬಂದಿದೆ, ಏಷ್ಯನ್ ಚಾಂಪಿಯನ್ಶಿಪ್. ಹಾಗೆ ಈಗ ಇಂಡಿಯಾದಲ್ಲಿ ನಂಗೆ ಬೇಜಾರಿತ್ತು, ಇಂಡಿಯಾದಲ್ಲಿ ಕೊಟ್ಟಿರ್ಲಿಲ್ಲ. ಸೊ ಇಂಡಿಯಾ ಕೊಡ್ಬೇಕಿತ್ತು. ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಇಂಡಿಯಾದಲ್ಲೂ ಕೂಡ ಇವಾಗಂತೂ ಒಂದೊಂದು ಸ್ಟಾರ್ಟ್ ಆಗ್ತಾ ಇದೆ, ಸೊ ಇದೊಂದು ಫಸ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇನ್ನೂ ಕೂಡ ಖಂಡಿತವಾಗ್ಲು ಮುಂದೆ ಇಂಡಿಯಾದ ಮೀಡಿಯಾ ಆಗಿರ್ಬೋದು ಅಂಡ್ ಫಿಲ್ಮ್ಗಳಲ್ಲಿ ಖಂಡಿತವಾಗ್ಲು ಚಾನ್ಸ್ ಸಿಗ್ಬೋದು. ಯಾಕಂದ್ರೆ ಹೇಳಿದ್ರೆ ನೀವು ಅವರು ರೀಲ್ ಅಲ್ಲಿ ತೋರಿಸ್ತಾರೆ, ನೀವು ರಿಯಲ್ ಆಗಿ ಒಂದು ತೋರಿಸುವಂತ ಟ್ಯಾಲೆಂಟ್ ಅನ್ನು ಹೊಂದಿರೋರು. ಇನ್ನು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನಿಮ್ದು ಇವಾಗ ಹೇಳಿದ್ರಿ ನೀವು ಕುಂಗ್ಫು ಅಂಡ್ ಮಾರ್ಷಲ್ ಆರ್ಟ್ಸ್, ಇದರ ನೆಕ್ಸ್ಟ್ ಸ್ಟೆಪ್ ಏನನ್ನ ಇಟ್ಕೊಂಡಿದ್ದೀರಾ? ಅಂದ್ರೆ ಬಾಕ್ಸಿಂಗ್ ಆಗಿರ್ಬೋದು. ಅದೇ ನಾನೀಗ ಮಾರ್ಷಲ್ ಆರ್ಟ್ಸ್ ಒಲಿಂಪಿಕ್ ಅಲ್ಲಿ ಇಲ್ಲ, ಸೊ ಒಲಿಂಪಿಕ್ ಅಲ್ಲಿ ಹೋಗ್ಬೇಕಾದ್ರೆ ಬಾಕ್ಸಿಂಗ್. ಸೊ ಬಾಕ್ಸಿಂಗ್ ನಾನು ಆಲ್ರೆಡಿ ಈಗ ನಾನು ವರ್ಲ್ಡ್ ಚಾಂಪಿಯನ್ ಅವರದ್ದು ಟ್ರೈನಿಂಗ್ ತಗೊಳ್ತಿದ್ದೇನೆ. ಸೊ ನಾನು ಐ ಆಮ್ ವೇಟಿಂಗ್ ಫಾರ್ ಮೂವ್ಮೆಂಟ್. ಗವರ್ಮೆಂಟ್ when they call me, I am ready for that. So I am doing preparation for that. ವೇಟ್ ಮಾಡ್ತಿದ್ದೇನೆ. ಸೊ ಗವರ್ಮೆಂಟ್ ಇಫ್ ದೇ ಸಪೋರ್ಟ್ ಮೀ, ಐ ಆಮ್ ರೆಡಿ ಟು ದಟ್. ಅದನ್ನ ಕಲೀಲಿಕ್ಕೆ ಏನಾದ್ರು ಡಿಫರೆಂಟ್ ಇರ್ಬೋದು? ಅಂದ್ರೆ ಒಲಿಂಪಿಕ್ಸ್ ಹೋಗ್ಬೇಕಾದ್ರೆ ಐ ಶುಡ್ ಡೂ 8 hours ಟ್ರೈನಿಂಗ್. ಜಾಬ್ ಐ ಶುಡ್ ಸ್ಟಾಪ್. ಅಂದ್ರೆ ಈಗ ನಮ್ದು ಅಲ್ಲಿ ಆಕ್ಚುಲಿ ಯು ಎ ಹೇಗಿದೆ ಅಂದ್ರೆ ಗವರ್ಮೆಂಟ್ ಜಾಬ್ ಕೊಡ್ತಾರೆ ಅವರಿಗೆ, ಅಲ್ಲೇ ಸ್ಪೋರ್ಟ್ಸ್ ಅವರಿಗೆ. ದೇ ವಿಲ್ ಬಿ ವರ್ಕಿಂಗ್ ಫಾರ್ ದಿಸ್. ಸೊ ಇಟ್ಸ್ ಲೈಕ್ ಪ್ರೈಡ್ ಆಫ್ ನೇಷನ್. ಸೊ ಹೋಗೋ ಒಂದು ಪ್ಲಾನಿಂಗ್ ಖಂಡಿತವಾಗಿದೆ. ನಿಮ್ಗೆ ಸಕ್ಸಸ್ ಸಿಗುತ್ತೆ, ಒಲಿಂಪಿಕ್ಸ್ ಹೋಗ್ತೀರಾ ಅಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಅಂಡ್ ಇವಾಗ ನೀವೆಲ್ಲ ಈ ಒಂದು ಟ್ಯಾಲೆಂಟ್ ಗಳನ್ನು ಹೊಂದಿದ್ದೀರಾ. ಸೊ ಇದಕ್ಕೊಂದು ಬಿಹೈಂಡ್ ಅಂದ್ರೆ ಒಂದು ಸಕ್ಸಸ್ಫುಲ್ ವುಮೆನ್ ಅಂತ ಹೇಳ್ತಾರೆ, ಯಾವ್ದಾದ್ರು ಒಂದು ವ್ಯಕ್ತಿಯ ಸಕ್ಸಸ್ ಕಾಣಬೇಕಾದ್ರೆ ಒಂದು ಹೆಣ್ಣಿನ ಒಂದು ಶಕ್ತಿ ಇರುತ್ತೆ ಅಂತ. ಸೊ ಆ ರೀತಿ ಯಾರಾದ್ರೂ? ಹಾಗೆ ನಂದು ಪ್ರೆಸೆಂಟ್ಲಿ ಡ್ಯಾಡ್ ಅಂತ ಹೇಳ್ಬೋದು. ತಂದೆ ಸಪೋರ್ಟ್ ಮಾಡಿದ್ದಾರೆ, ಅಪ್ಪ ಅಮ್ಮ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಡ್ಯಾಡ್ ಇನಿಷಿಯಲಿ ಚಿಕ್ಕದಿಂದ ಸಪೋರ್ಟ್ ಮಾಡಿದ್ದಾರೆ, 6th ಇಂದ. ಸೊ ಯೋಗ ಅಂದ್ರೆ ಜಾಯಿನ್ ಮಾಡಿದ್ರು, ಸ್ವಿಮ್ಮಿಂಗ್ ಮತ್ತೆ ಮಾರ್ಷಲ್ ಆರ್ಟ್ಸ್, ಕರಾಟೆ, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು, ಅದು ಇಲ್ಲ ಅಂತ ಹೇಳಿ ಎಲ್ಲದಕ್ಕೂ ಜಾಯಿನ್ ಮಾಡಿದ್ದಾರೆ, ಎಲ್ಲದಕ್ಕೂ. ಸೊ ಡ್ಯಾಡ್ ಅಂತ ಹೇಳ್ಬೋದು ಪ್ರೆಸೆಂಟ್ಲಿ. ಸೊ ಈಗ ಪ್ರೆಸೆಂಟ್ಲಿ ಐ ಆಮ್ ಗೆಟಿಂಗ್ ಎಂಗೇಜ್ ಆಲ್ಸೋ. ಓಕೆ, ಅದೇ ಕೇಳ್ಪಟ್ಟೆ, ನಾನೇ ಹೇಳೋಣ ಅಂತಿದ್ದೆ. ಸೊ ಅವರೇ ಹೇಳಿದ್ರು, ಸೊ ಖುಷಿ ಆಗ್ತಾ ಇದೆ. ನಾನು ಹೇಳೋದಿಟ್ಟು ಎಲ್ಲಿ ಮುಜುಗರ ಪಡ್ತಾರೋ ಅಂತ. ಸೊ ಎಂಗೇಜ್ ಆಗಿದ್ದಾರೆ, ಸೊ ಆಲ್ರೆಡಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಸಪೋರ್ಟ್ ಮಾಡ್ತಾರೆ ನಿಮ್ಮ ಕೆರಿಯರಿಗೆ? ಹೌದು, ಅವರು ದುಬೈಯಲ್ಲಿದ್ದಾರೆ. ಸೊ ಅವ್ರ ಹತ್ರ ಕೇಳಿದ್ದು ನಾನು ಅದೇ, ನಂದು ಫಸ್ಟ್ ಕ್ವಶನ್. ಮನೆಯವರೇ ನೋಡಿದ್ದು, ಮನೆಯವರೇ ನೋಡಿ ಎಲ್ಲ ಓಕೆ. ಅವ್ರ ಹೆಸರು ಕಾವ್ಯ ಜೋಗಿ ಅಂತ. ಓಕೆ. ಸೊ ಮನೆಯವರು ನೋಡಿದ್ರು, ಎಲ್ಲ ಓಕೆ ಆಯ್ತು. ಓಕೆ ಆಗಿ ಈಗ 6th ಅಂತ
ಥಿಂಕ್ ಮಾಡಿದ್ದೇವೆ. ಜಾಬ್ ಮಾಡ್ತಿದ್ದಾರೆ, ಅವರು ದುಬೈಲಿ ಜಾಬ್ ಮಾಡ್ತಿದ್ದಾರೆ. ಸೊ ಅವ್ರನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಈಗ ಪ್ರೆಸೆಂಟ್ ಸಪೋರ್ಟ್ ಇದೆ. ಅವರು ನಮ್ಮ ಜೊತೆ ಟ್ರೈನ್ ಮಾಡ್ತಿದ್ದಾರೆ. ಮಾರ್ಷಲ್ ಅವರಿಗೂ ಟ್ರೈನ್ ಮಾಡ್ತಿದ್ದೇನೆ. ಓಕೆ ಓಕೆ, ಒಳ್ಳೆ ವಿಷಯ. ಅವರು ಕೂಡ ಟ್ರೈನ್ ಮಾಡ್ತಿದ್ದಾರೆ. ಅವರಿಗೂ ಕೂಡ ಒಂದು ಆತ್ಮರಕ್ಷಣೆ ಅವ್ರಿಗೂ ಕೂಡ ಬೇಕಲ್ಲ. ಸೊ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ನಿಮ್ಮ ಕಡೆ ಇದ್ವಲ್ಲರೂ ಕಲ್ತ್ಕೊಳ್ಳೇಬೇಕು. ಇಲ್ಲ, ನಂದು ಪಾಲಿಸಿ ಏನಂದ್ರೆ ಅವರ ರಕ್ಷಣೆ ಅವರೇ ಮಾಡ್ಬೇಕು. ಹೌದು, ಖಂಡಿತವಾಗ್ಲು. ನಾವೆಲ್ಲ ನೀವೀಗ ರೋಡಲ್ಲಿ ನಡ್ಕೊಂಡು ಹೋಗ್ತೀವಿ, ಎಲ್ಲಾ ಟೈಮಲ್ಲಿ ಇರಲ್ಲ. ಸೊ ಯು ಶುಡ್ ಸೇವ್ ಯುವರ್ ಸೆಲ್ಫ್. ಸೊ ನಾನು ಈಗ ದುಬೈಲು ನಾನು ತುಂಬಾ ಟ್ರೈನ್ ಮಾಡ್ತಿದ್ದೇನೆ. ಐ ಆಮ್ ಮೋಟಿವೇಟಿಂಗ್ ದೆಮ್ ಇನ್ ಆಲ್ ದ ವೇ, ನಾಟ್ ಓನ್ಲಿ ಇನ್ ಮಾರ್ಷಲ್ ಆರ್ಟ್ಸ್. ಇಫ್ ಯು ಲರ್ನ್ ಮಾರ್ಷಲ್ ಆರ್ಟ್ಸ್, ಐ ಆಮ್ ಮೋಟಿವೇಟಿಂಗ್ ಇನ್ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಹೇಗಿರಿ, ಅಚೀವ್ ಮಾಡಿ, ಡ್ರೀಮ್ಸ್ ಅಚೀವ್ ಮಾಡಿ. ಸೊ ಮಾರ್ಷಲ್ ಆರ್ಟ್ಸ್ ವಿಲ್ ಗಿವ್ ಯು ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಸೊ ಐ ಆಮ್ ವರ್ಕಿಂಗ್ ಆನ್ ದಟ್ ಪ್ರಾಜೆಕ್ಟ್. ಅಂದ್ರೆ ಈಗ ನನ್ನ ಥಿಂಕಿಂಗ್ ಏನಂದ್ರೆ ಗರ್ಲ್ಸ್ ಅವರನ್ನು ಮೆಂಟಲಿ ಸ್ಟ್ರಾಂಗ್ ಮಾಡುದು. ಒನ್ಸ್ ಯು ಗೆಟ್ ಮೆಂಟಲಿ ಸ್ಟ್ರಾಂಗ್, ದೆನ್ ಓನ್ಲಿ ಯು ಆರ್ ಏಬಲ್ ಟು ಮೂವ್ ದ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಫಿಸಿಕಲಿ. ಚಿಕ್ಕ ಮಕ್ಕಳು ಹಾಗೆ, ಚಿಕ್ಕ ಮಕ್ಕಳಿಗೂ ನಾನು ಮೋಟಿವೇಟ್ ಮಾಡ್ತೇನೆ. ಫಸ್ಟ್ ಮೋಟಿವೇಟ್ ಮಾಡಿ ಮಾರ್ಷಲ್ ಆರ್ಟ್ಸ್ ಇಸ್ ನಾಟ್ ಅಬೌಟ್ ಫೈಟಿಂಗ್, ಕಂಟ್ರೋಲಿಂಗ್ ಯುವರ್ ಸೆಲ್ಫ್. ನಿಮ್ಮ ಅಂಡರ್ ಅಲ್ಲಿ ಎಷ್ಟು ಜನ ಕಲ್ತಿದ್ದಾರೆ? ಈಗ ನನ್ನ ಅಂಡರ್ ಅಲ್ಲಿ ತುಂಬಾ, ನಾನು ರೀಸೆಂಟ್ಲಿ ಈಗ 2 years ಆದದ್ದು. ಆಲ್ಮೋಸ್ಟ್ ಒಂದು 10 to 12 ಸ್ಟೂಡೆಂಟ್ಸ್ ಇದ್ದಾರೆ ಪರ್ಸನಲಿ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮತ್ತೆ ಪರ್ಸನಲ್ ಟ್ರೈನಿಂಗ್ ಮಾಡ್ತಿದ್ದೇನೆ, ಆಲ್ ಫಾರಿನರ್ಸ್. ಅದು ತುಂಬಾ ಮಂದಿ ಮಾಡಿದೆ ಪರ್ಸನಲಿ, ತುಂಬಾ ಮಂದಿ ಮಾಡಿದ್ದೇನೆ. ಸೊ ಪರ್ಸನಲ್ ಟ್ರೈನಿಂಗ್ ಮಾಡ್ತಿದ್ದೇನೆ. ಯಾಕಂದ್ರೆ ಎಲ್ಲರೂ ನಾನು ಗ್ರೂಪ್ ಅಲ್ಲಿ ಬಂದ್ರೆ ಗ್ರೂಪ್ ಅಲ್ಲಿ ತಗೊಳ್ಳಲ್ಲ, ನೀವು ಪರ್ಸನಲ್ ಬೇಕು ಸರ್, ಪರ್ಸನಲ್ ಅಲ್ಲಿ ಕಳಿಸಿ ಅಂತ. ಹಾಗೆ ನಾನು ಟ್ರೈನ್ ಮಾಡ್ತೇನೆ. ಬೇರೆ ಕಂಟ್ರೀಸ್ ಅವರಿಗೆ ಟ್ರೈನ್ ಮಾಡ್ತಿದ್ದೇನೆ. ಹಾಗೆ ಈಗ ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂದ್ರೆ ಈಗ ಇಂಡಿಯಾದು 10 to 9 ಇಂಡಿಯನ್ ಸ್ಕೂಲ್ಸ್ ಇದೆ, ಅಲ್ಲಿ ನಾನು ವರ್ಕ್ಶಾಪ್ ಮಾಡ್ಬೇಕಂತಿದ್ದೇನೆ ದುಬೈಯಲ್ಲಿ. ಸೊ ಅವರಿಗೆ ಎಕ್ಸ್ಪೋಜರ್ ಸಿಕ್ಕಲ್ಲ, ಸೊ ಅಲ್ಲಿ ಮಾಡ್ಬೇಕಂತಿದ್ದೇನೆ, ಅಲ್ಲೂ ಮಾಡ್ಬೇಕಂತ ಇಂಡಿಯನ್ ಸ್ಕೂಲ್ಸ್ ಅಲ್ಲಿ ದುಬೈಯಲ್ಲಿ. ತುಂಬಾ ಖುಷಿ ಆಯ್ತು ನಮ್ಮ ಚಾನಲ್ 1 ಬಂದು ಸೊ ನಿಮ್ಮ ಒಂದು ಕುಂಫುನ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಅಂಡ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಒಂದು ಕೆರಿಯರ್ ಬಗ್ಗೆ ಅಥವಾ ನಿಮ್ಮ ಕುಂಫು ಬಗ್ಗೆ? ಕುಂಫು ಅಂದ್ರೆ ನಾನು ಕೆರಿಯರ್ ಕುಂಫು ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ನಾನು ಏನೇ ಹೇಳೋದಂದ್ರೆ ಪ್ರಾಕ್ಟೀಸ್ ಮಾಡಿ ಲೈಫ್ ಅಲ್ಲಿ. ಒಂದು ಹೆಲ್ತ್ ಇಸ್ ಅ ವೆಲ್ತ್, ನಥಿಂಗ್ ಇಸ್ ಇಂಪಾರ್ಟೆಂಟ್ ದೆನ್ ಹೆಲ್ತ್. ಸೊ ಹೆಲ್ತ್ ಅನ್ನು ಸರಿಯಾಗಿ ಇಟ್ಕೊಂಡ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್. ಸೊ ಮಕ್ಕಳಿಗೆ ಯಾವ್ದಾದ್ರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಲೈಕ್ ಮಾರ್ಷಲ್ ಆರ್ಟ್ಸ್, ಸ್ವಿಮ್ಮಿಂಗ್ ಆರ್ ಎನಿ ಫಾರ್ಮ್. ಮತ್ತೆ ಇನ್ನೊಂದೇನಂದ್ರೆ ಟೈಮ್ ಇಸ್ ವೆರಿ ಪವರ್ಫುಲ್. ಸೊ ಕೆಲವೊಮ್ಮೆ ನಾವು ಎನಿಸ್ತೀವಿ ನಾವೇ ಪವರ್ಫುಲ್ ಅಂತ, ಬಂದ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಲಿಕ್ಕೆ ನೋಡ್ತೀವಿ. ಸೊ ಸಮ್ ಟೈಮ್ ಇಫ್ ಯು ನಾಟ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್, ಟೈಮಿಗೆ ಬಿಟ್ಕೊಡಿ, ಟೈಮ್ ನಿಮಗೆ ಸಾಲ್ವ್ ಮಾಡ್ಕೊಡುತ್ತೆ ಅಷ್ಟೇ. ಮತ್ತೆ ಬಿ ಪಾಸಿಟಿವ್ ಇನ್ ಆಲ್ ದ ವೇ, ಎವ್ರಿಥಿಂಗ್ ವಿಲ್ ಕಮ್ ಟು ಯು ಒನ್ ಅ ರೈಟ್ ಟೈಮ್. ದಟ್ಸ್ ಇಟ್. ಓಕೆ, ಇದಾಗಿತ್ತು ನಮ್ದ ವಿಕೀತ್ ಅವರು. ಸೊ ಎಲ್ಲಾ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರ ಕುಂಫು ಕಲೆಗಳ ಬಗ್ಗೆ ಅಂಡ್ ಅದೇ ರೀತಿ ಅವರ ಕೆರಿಯರ್ ಬಗ್ಗೆ. ಅಂಡ್ ಅದೇ ರೀತಿ ಹಾಂಗ್ಕಾಂಗ್ಗೆ ಹೋಗ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಕಡೆಯಿಂದ ಕೂಡ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಕಾಂಪಿಟೇಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಇಂಡಿಯಾದ ರೆಪ್ರೆಸೆಂಟೇಟಿವ್ ಆಗಿ. ಸೊ ಇದೊಂದು ಸೂಪರ್ ಆಗಿ ವಿಷಯ. ಅಂಡ್ ಅದೇ ರೀತಿ ನಮ್ಮ ಚಾನಲ್ 1ಗೆ ಬಂದು ಸೊ ನಮಗೆ ಇಂಟರ್ವ್ಯೂ ಮಾಡಿದ್ದಾರೆ. ಅಂಡ್ ಅವರು ಹೋಗುವಂತ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಒಂದ್ಸಲ ಬಂದು ಭೇಟಿ ಕೊಟ್ಟು ಸೊ ನಮ್ ಜೊತೆಗಿದ್ದಾರೆ ಇದ್ರು, ಇಷ್ಟೊತ್ತು ಮಾಹಿತಿಗಳನ್ನ ಕೊಟ್ರು. ಅದಕ್ಕೂ ಕೂಡ ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಇದಾಗಿತ್ತು ಸೊ ನಮ್ಮ ವಿಜಯೀ ಭವ ವಿಕೀತ್ ಕಾರ್ಯಕ್ರಮ. ಅಂಡ್ ನೀವು ನೋಡ್ತಾ ಇದ್ದೀರಾ ಚಾನಲ್ 1 ಸದಾ ಸುದ್ದಿಯಲ್ಲಿ. रिश्तों की डोरी में एक धागा मेरा, एक तुम्हारा. चक्कर क्या बोलती तू? क्या मैं बोलूं? सुना आती क्या खंडाला? क्या करूं आगे मैं खंडाला? घूमेंगे फिरेंगे नाचेंगे गाएंगे ऐश करेंगे और क्या? क्या बोलती तू? क्या मैं बोलूं? सुना आती क्या खंडाला? क्या करूं आगे मैं खंडाला? अरे घूमेंगे फिरेंगे नाचेंगे गाएंगे ऐश करेंगे और क्या?